ಈ ಹಳ್ಳಿಯಲ್ಲಿ ಒಂದು ಹಳೆಯ ಶಾಲೆ ಇದೆ. ರಾತ್ರಿ ಆದ್ಮೇಲೆ ಯಾರೂ ಆ ಶಾಲೆ ಹತ್ರ ಹೋಗೋದಿಲ್ಲ. ಇವತ್ತು ರಾತ್ರಿ ನಾವು ಆ ಶಾಲೆಗೆ ಹೋಗೋಣ. ಸರಿ, ಹೋಗೋಣ. ಶಾಲೆಗೆ ಪ್ರವೇಶ. ರಾತ್ರಿ 12 ಗಂಟೆ. 3 ಜನ ಟಾರ್ಚ್ ಹಿಡಿದು ಶಾಲೆಗೆ ಹೋಗುತ್ತಾರೆ. ಬಾಗಿಲು ನಿಧಾನವಾಗಿ ತೆರೆದು ಚೀಕ್ ಶಬ್ದ ಮಾಡುತ್ತದೆ. ವಿಚಿತ್ರ ಶಬ್ದ. ಅವರು ಒಳಗೆ ನಡೆಯುವಾಗ ಹಳೆಯ ಬೆಂಚ್, ಬ್ಲ್ಯಾಕ್ ಬೋರ್ಡ್ ಕಾಣಿಸುತ್ತವೆ. ಹಠಾತ್ ಮೇಲಿನ ಮಹಡಿಯಿಂದ ಪಾದದ ಶಬ್ದ ಕೇಳುತ್ತದೆ. ಸಂತೋಷ್, ಇಲ್ಲಿ ಯಾರಾದರೂ ಇದ್ದಾರಾ? ಯಾವ ಉತ್ತರ ಇಲ್ಲ. ಒಂದು ಹಳೆಯ ಕೋಣೆಯಲ್ಲಿ ಒಂದು ದೊಡ್ಡ ಕನ್ನಡಿ ಇರುತ್ತದೆ. ಕಿರಣ್ ಕನ್ನಡಿಯಲ್ಲಿ ನೋಡಿದಾಗ ಅವರ ಹಿಂದೆ ಒಬ್ಬ ನೆರಳು ಕಾಣಿಸುತ್ತದೆ. ಹಿಂದೆ ತಿರುಗಿ ನೋಡಿದಾಗ ಯಾರೂ ಇಲ್ಲ. 3 ಸ್ನೇಹಿತರು ಓಡಲು ಶುರು ಮಾಡುತ್ತಾರೆ. ಬಾಗಿಲು ತಾನೇ ಮುಚ್ಚುತ್ತದೆ. ಗಾಳಿಯ ಶಬ್ದ, ಬಾಗಿಲು ಬಡಿನ ಶಬ್ದ. ಹಳೆಯ ಗೋಡೆಯ ಮೇಲೆ ಒಂದು ಫೋಟೋ ಕಾಣುತ್ತದೆ. ಅದು ಅದೇ ಹುಡುಗಿಯ ಫೋಟೋ. ಕೆಳಗೆ ಬರೆಯಲಾಗಿದೆ: ಈ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ ಅಪಘಾತದಲ್ಲಿ ಸಾವು. ಹಠಾತ್ ಆ ಹುಡುಗಿ ಅವರ ಮುಂದೆ ಕಾಣಿಸ್ತಾಳೆ. ಅವಳ ಕಣ್ಣುಗಳು ಕೆಂಪಾಗಿವೆ. ಅವಳು ಹೇಳ್ತಾಳೆ, ಈ ಶಾಲೆಯಿಂದ ಯಾರೂ ಹೊರಗೆ ಹೋಗುವುದಿಲ್ಲ. ನಂತರ ಯಾರೂ ಆ ಶಾಲೆಗೆ ಹೋಗಲಿಲ್ಲ.